ವಿರೂಪಾಕ್ಷೇಶ್ವರ ದರ್ಶನ ಮಾಡ್ಕೊಂಬಿಟ್ಟು ಸೀದಾ ಟಿಫನ್ ಮಾಡ್ಕೊಂಡು ಮಿಕ್ಕಿದ ಪ್ಲೇಸ್ನ ಕವರ್ ಮಾಡ್ಬೇಕಂತ ಹೊಂಟೀವಿ. ಇವತ್ತು ಫುಲ್ ಸಂಡೇ ಆಗಿರೋದ್ರಿಂದ ಕೆಲವೊಂದಿಷ್ಟು ಅಷ್ಟು ಬರೀ ಅಂದರೆ ಅಲ್ಲ, ಬಟ್ ಪ್ರಮಾಣದಲ್ಲಿ ಇದೆ, ಜನಸಂಖ್ಯೆ ಇದೆ. ಸೊ ಇದು ಹಂಪಿಯ ಹಿಂಭಾಗ. ಇಲ್ಲಿ ಕೆಲವೊಂದಿಷ್ಟು ಪ್ಲೇಸ್ ಅದ ಅಂತೇಳಿ ಹೊಂಟಾರ, ನೋಡೋಣ ಏನದ ಅಂತೇಳಿ. ಸುಮಾರು 2 ವರ್ಷ ಆಗಿತ್ತು ಬಂದು, ಇವಾಗ 2 ವರ್ಷನಾಗಿಲ್ಲ, ಹೆಚ್ಚು ಕಡಿಮೆ 1 ವರ್ಷ ಆಗಿರ್ಬೇಕು ಬಂದಿದ್ವಿ. ಬಟ್ ಬರ್ತಿದ್ವಿ, ಸುಮ್ಮನೆ ನೋಡ್ತಿದ್ವಿ, ನಮ್ಮ ಪಾಡಿಗೆ ನಾವು ಹೋಗ್ಬಿಡ್ತಿದ್ವಿ. ಈ ಥರ ವಿಡಿಯೋ ಮಾಡ್ಕೊಂಡು ಸೊ ಬಂದು ಹೋಗ್ಬಿಟ್ರೆ ಏನಿರುತ್ತೆ ಹೇಳ್ರಿ. ಬಂದಾಗೆಲ್ಲ ಒಂದು ಮೆಮ್ರಿ ಇರಲಿ ಅನ್ನೋದಕ್ಕೆ ಈ ವಿಡಿಯೋ ಮಾಡೋದು ಸ್ಟಾರ್ಟ್ ಮಾಡಿದ್ದೆ. ಇವಾಗೆಲ್ಲ ಟಿಫನ್ ಎಲ್ಲ ಮಾಡ್ಕೊಂಬಿಟ್ಟು ಉಗ್ರ ನರಸಿಂಹ ಏಕಶಿಲಾ ಮೂರ್ತಿಗೆ ನೋಡೋಕ್ಕಂತ ಬಂದೀವಿ. ಸೊ ನಾನು ತೋರಿಸ್ತೀನಿ ಇವಾಗ. ವಿಜಯನಗರ ಸಾಮ್ರಾಜ್ಯ बहुत बढ़िया पानी वहाँ से आता है। ಹಂಪಿಯಿಂದ ಕಮಲಾಪುರಕ್ಕೆ ಬಂದ್ಬಿಟ್ಟು ಕಮಲಾಪುರದಿಂದ ವಿಜಯ ವಿಠ್ಠಲ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೊಟ್ಟಿದ್ದೀವಿ. ಈ ಥರ ಎಲೆಕ್ಟ್ರಿಕಲ್ ಗಾಡಿ ವೆಹಿಕಲ್ ಇರ್ತು, ಬಟ್ ನಾವು ನಡ್ಕೊಂತ ಹೋಗ್ಬೇಕಂತೇಳಿ ಸೊ ನಟರಾಜ ಸರ್ವಿಸ್ ಮಾಡಕತ್ತೀವಿ. ವಿಜಯ ವಿಠ್ಠಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಆ ದೇವಸ್ಥಾನ ಕವರ್ ಮಾಡ್ತೀವಿ. ಸೊ ಅಲ್ಲಿವರೆಗೂ ಬಾಯ್ ಬಾಯ್. ಸೊ ಇದು ವಿಜಯ ವಿಠ್ಠಲ ದೇವಸ್ಥಾನ ಎಂಟ್ರನ್ಸ್. ಇದು 50 ರೂಪಾಯಿ ನೋಟ್ನಲ್ಲಿ ಇರುತ್ತಲ್ಲ, ಸೊ ಕಲ್ಲಿನ ರಥ. ಸುಮಾರು ದಿನ ಆಗಿತ್ತು ನೋಡಿ. ಈ ಕಡೆ ಪಾಲೆ ಕಲ್ಲಿನ ರಥ. ಒಂದು ರೌಂಡ್ ಹಾಕೊಂಡ್ಬಿಡ್ತೀವಿ. ನಾವು ಇವಾಗ ವಿಜಯ ವಿಠ್ಠಲ ದೇವಸ್ಥಾನ ನೋಡ್ಕೊಂಬಂದ್ಬಿಟ್ಟು ಈಗ ಸೀದಾ ಮಹಾನವಮಿ ದಿಬ್ಬ, ವಿಜಯನಗರ ಕಾಲದ ದಸರಾ ಹಬ್ಬ ಆಚರಿಸಂತ ಮಹಾನವಮಿ ದಿಬ್ಬ ಕಡೆಗೆ ಬಂದೀವಿ. ಸೊ ಅದರ ಎಂಟ್ರೆನ್ಸ್ ನಿಮ್ಗೆ ತೋರಿಸ್ತೀನಿ. ಎಂಟ್ರೆನ್ಸ್
ಸೊ ವಿಜಯನಗರ ಸಾಮ್ರಾಜ್ಯದವರು ದಸರಾ ಹಬ್ಬ ಆಚರಿಸ್ತಿದ್ದಂಥ ಸ್ಥಳ ಇದು. ಸೊ ಇದೆಲ್ಲ ಪ್ರಜೆಗಳು ಕೂಡ್ತಕ್ಕಂಥ ಸ್ಥಳ ಆಗಿತ್ತು. ಇಲ್ಲಿ ಮಹಾರಾಜರು ಆಸ್ಥಾನ ಮಾಡ್ತಾಗಿರುವಂಥ ಸ್ಥಳ. ಸೊ ಇಲ್ಲಿ ರಾಜ ಅವರು ಕುಂತ್ಕೊಂಡು ರಾಜ್ಯಭಾರ ಮಾಡ್ತಾನೆ ಸ್ಥಳ. ಸೊ ಇಲ್ಲಿ ಕೆಳಗಡೆ ಜನರೆಲ್ಲ ಕೂತ್ಕೊಂಡು ದಸರಾ ಹಬ್ಬ ಆಚರಿಸುವಂಥ ಸ್ಥಳ ಆಗಿತ್ತು ಅವಾಗಿನ ಕಾಲದಾಗ. ಸೊ ನಮಗೆ ಜಾಸ್ತಿ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತಾ ಇರೋದಷ್ಟೇ. ಅವಾಗಿನ ಕಾಲದ ರಾಜರು ಗುಟ್ಟಾಗಿ ಯಾರಿಗೂ ಗೊತ್ತಾಗಲಾರ್ದ ರಾಜ್ಯದ ಬಗ್ಗೆ ಯಾವುದ್ರ ಬಗ್ಗೆ ಆದ್ರೆ ಮಾತಾಡ್ಬೇಕತ್ತಪ್ಪ ಅಂದ್ರೆ ಒಂದು ಸೀಕ್ರೆಟ್ ರೂಮ್ ಇತ್ತಂತ. ಸೊ ಆ ರೂಮ್ ಬಂದು ಇಲ್ಲಿ ಮಜಾ ಕತ್ಲೈತಲ್ಲ ಮಜಾ ಅದು. ಸೊ ಇದು ರಾಜರು ಗುಪ್ತವಾಗಿ ಮಾತಾಡ್ಬೇಕಂತೇಳಿ ಏನಾದರೂ ವಿಷಯ ಇದ್ನಪ್ಪ ಅಂದ್ರೆ ಈ ಒಂದು ಜಾಗದಲ್ಲಿ ಮೀಟಿಂಗ್ ಮಾಡ್ತಿದ್ರಂತ. ಸೊ ಇದು ನೆಲದಿಂದ ಕೆಳಗಡೆ ಇದೆ. ಸೊ ಓ ಈ ಜಾಗದಲ್ಲಿ ವಿಷಯನ ಚರ್ಚೆ ಮಾಡ್ತಿದ್ರಂತ. ಇದು ನೋಡ್ಬೋದು ನೀವು, ಮೇಲ್ಗಡೆ ನೆಲ ಇದೆ. ಸೊ ಇಲ್ಲಿಂದ ಕೆಳಗಡೆ ರೂಮ್ ಇತ್ತು. ಫುಲ್ ಕತ್ಲೈತೆ. ಹೋಗ್ಲಿ ಟಾರ್ಚ್ ಹಾಕ್ ಬಾ ಮಾರ, ಬಿದ್ದಿದ್ವಿ ಇಲ್ಲ ಟಾರ್ಚ್ ಹಾಕಲೇ. ಬಾಬಾ ಇದು ಯಾವ್ದು ನವಾಕರ ಪಿಕ್ಚರ್ನಾಗ ಐತಲ್ಲ, ಅಂಬಾರಿ ಹೊಡ್ಯಕ್ಕೆ ಹೋಗ್ರಲ್ಲ ಹಂಗೈತಲ್ಲ ಇದು. ನೋಡಿ ಒಳಗೆ ಹೆಂಗೆ ಕೆತ್ತ ಮಾಡೋರು. ಸೊ ಇವಾಗ ನಾವು ಮಹಾನವಮಿ ದೀಪ ನೋಡ್ಕೊಂಬಿಟ್ಟು ಕಮಾಲ್ ಮಾಲ್ ನೋಡ್ಬೇಕಂತೇಳಿ ಹೊಂಟಿದ್ವಿ. ಅದರ ಫ್ರಂಟಿಂದ ತೋರಿಸ್ತೀನಿ. ಇದು ಕಮಾಲ್ ಮಾಲ್ಗೆ ಹೋಗೋ ರೂಟು. ಇಲ್ಲಿಂದ 200 ಮೀಟರ್ಸ್. ಇಲ್ಲ ಹೋಗ ರೀ, ಇಲ್ಲಿಲ್ಲ ರೀ. ಹಿಂಗೆ ಹೋಗ್ಬಿಟ್ಟು ಹಂಗೆ ಬರ್ಬೇಕು ನಡಿ. ವಿಜಯನಗರ ಸಾಮ್ರಾಜ್ಯದ ಆನೆಗಳನ್ನು ಸಾಕುತ್ತಿದ್ದ ಸ್ಥಳವಾಗಿದೆ. ಯಾವುದೋ ಆನೆ ಮಾವುತರು ವಾಸ ಮಾಡ್ತಿದ್ದಾರೆ.